ನಿನ್ನೆ ಸಂಜೆ ನಮ್ಮ ಶಿವಮೊಗ್ಗ ಗ್ರಾಮಾಂತರದಲ್ಲಿ ಸುಮಾರು ಒಂದು 10,000ಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಶೋಷಿತ ಪೀಡಿತ ಸಮಾಜದ ಬಂಧುಗಳ ಒಂದು ದೊಡ್ಡ ಒಂದು ಸಮಾವೇಶ ನಡೀತು. ತುಂಬಾ ಒಳ್ಳೆ ರೀತಿಯಂತ ಒಂದು ಜನರ ಆಶೀರ್ವಾದ ಸಿಕ್ಕಿದೆ. ಅದೇ ರೀತಿ ಇವತ್ತು ಕೂಡ ನಮ್ಮ ಸ್ತ್ರೀ ಶಕ್ತಿ ಸಂಘಗಳ, ಮಹಿಳಾ ಸಂಘಗಳ, ಮಹಿಳಾ ಮೋರ್ಚಾಗಳ ಒಂದು ಸಭೆಗಳನ್ನ ಇವತ್ತು ಆಯೋಜನೆ ಮಾಡುವಂತ ಕೆಲಸಗಳಾಗಿದೆ. ನಾಳೆ ಸಂಜೆ ಬೆಂಗಳೂರಿನಲ್ಲಿ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಸುಮಾರು ಒಂದು 4-5 ಜನನ ನಮ್ಮ ಶಿವಮೊಗ್ಗ ಕ್ಷೇತ್ರದ, ಉಡುಪಿಯ ಬೈಂದೂರು ಕ್ಷೇತ್ರನ ಕೂಡ ಸೇರಿಕೊಂಡು ಅಲ್ಲಿಯ ಮತದಾರರನ್ನ ಬೆಂಗಳೂರಿನಲ್ಲಿ ಒಂದ್ಸತಿ ಸೇರಿಸಿ ಅವ್ರ ವಿನಂತಿಯನ್ನು ಮಾಡ್ಕೋಬೇಕು ಅಂತ ಅದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೀವಿ. 18ನೇ ತಾರೀಕಿಗೆ ಅಧಿಕೃತವಾಗಿ ನಾಮಪತ್ರವನ್ನು ಕೂಡ ಸಲ್ಲಿಸ್ತಾ ಇದ್ದೀವಿ. ಸೊ ನಿಜವಾದ ಒಂದು 2ನೇ ಹಂತದ ಚುನಾವಣೆಯ ಅಖಾಡ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಇನ್ನು ಈಗಾಗಲೇ ರೆಡಿ ಆಗ್ತಾ ಇದೆ. ಒಂದು ಸರಿಯಾದ ರೀತಿಯಂತ ಒಂದು ಕಾರ್ಯಕರ್ತರ ಒಂದು ನೇತೃತ್ವದಲ್ಲಿ ಈ ಚುನಾವಣೆ ಮಾಡುವ ಮುಖಾಂತರ ಇವತ್ತು ಹಗುರವಾಗಿ ಮಾತಾಡುವಂತ ಎಲ್ಲ ಬಾಯಿಗಳಿಗೆ ಉತ್ತರ ಕೊಡುವಂತ ಕೆಲಸವನ್ನ ಚುನಾವಣೆ ನಂತರ ಮತದಾನದ ಮುಖಾಂತರ ಮಾಡುವಂತ ಒಂದು ಪ್ರಯತ್ನ ನಮ್ಮ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನೋಡ್ಬೇಕು, ಅಲ್ಲಿ ಒಂದು ವ್ಯವಸ್ಥೆ ನಡೀತಾ ಇದೆ. ಒಂದು 4,000-5,000 ಜನ ಆಗ್ಬೋದು ಅಂತ ಒಂದು ನಿರೀಕ್ಷೆ ಇದೆ. ರಾಮೇಶ್ವರಂ ಸ್ಫೋಟದ ಪ್ರಕರಣದ ಪ್ರಮುಖ ಆರೋಪಿಗಳನ್ನು ಬಂಧಿಸಿದೆ. ತುಂಬಾ ದೇಶಾದ್ಯಂತ ಗಮನ ಸೆಳೆದಿದ್ದು ಯಶಸ್ವಿಯಾಗಿದೆ. ಸರ್, ಒಂದು ನಮ್ಮ ಮೋದಿಜಿಯವರ ನೇತೃತ್ವ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಈ ದೇಶ ವಿರೋಧಿ ಚಟುವಟಿಕೆಗಳು, ಅದು ಭಯೋತ್ಪಾದನೆ ಇರ್ಬೋದು, ನಕ್ಸಲ್ ಇರ್ಬೋದು, ಜಮ್ಮು ಕಾಶ್ಮೀರ್ನಲ್ಲಿ ದಿನಾ ಪೇಪರ್ ಹೆಡ್ಲೈನ್ ಇವತ್ತು ಇಂಥ ಜಾಗದಲ್ಲಿ ಬಾಂಬ್ ಬ್ಲಾಸ್ಟ್ಗಳ ಒಂದು ಸರಣಿ ಸ್ಫೋಟಗಳನ್ನು ಕೇಳ್ತಾ ಇದ್ವಿ. ಆದ್ರೆ ಇವತ್ತು ತಾವೇ ಗಮನಿಸಿ, ಈ ದೇಶದಲ್ಲಿ ಈ ರೀತಿಯಂತ ಆತಂಕವಾದಿಯ ಕೆಲಸ ಕಾರ್ಯಗಳು ಅದು ನಾಳೆ ಯಾವುದೋ ಒಂದು ಜಾಗದಲ್ಲಿ ಸಮಸ್ಯೆ ಆದ್ಮೇಲೆ ತನಿಖೆ ಮಾಡೋಂಥದ್ದು ಬೇರೆ. ಅರೆ ಬಿಫೋರ್ ನಮ್ಮ ಇಂಟೆಲಿಜೆನ್ಸಿ ಎಷ್ಟು ಬಿಗಿಯಾಗಿದೆ, ಈ ರೀತಿಯಂತ ಸ್ಫೋಟಗಳನ್ನ ಎಷ್ಟು ಅಡ್ವಾನ್ಸ್ ಆಗಿ ತಡೆಯುವಂತ ಪ್ರಯತ್ನಗಳಾಗ್ತಾ ಇದೆ, ಅಥವಾ ಅಕಸ್ಮಾತ್ ಆ ರೀತಿಯಂತ ಒಂದು ಘಟನೆಗಳು ನಡೆದಾದ್ಮೇಲೂ ಕೂಡ ಎಷ್ಟು ಬೇಗ ಆ ಸ್ಟ್ರಿಕ್ಟ್ ಆಕ್ಷನ್ಗಳನ್ನು ತಗೊಂತಾ ಇದ್ದಾರೆ. ಇದೆಲ್ಲದೂ ಕೂಡ ಜನರ ಗಮನಿಸುವಂತ ಕೆಲಸ ಆಗ್ತಾ ಇದೆ. ಅದೇ ರೀತಿ ನಮ್ಮ ರಾಮೇಶ್ವರಂ ಕೆಫೆ ಇದರಲ್ಲಿ ಬ್ಲಾಸ್ಟ್ ಆದಂತರು ಕೂಡ ಎಲ್ಲರೂ ಕೂಡ ಸಿಗ್ತಾ ಇದ್ದಾರೆ. ಎಲ್ಲಿವರೆಗೂ ಅಂದ್ರೆ ಇದೆಲ್ಲೋ ಟೆರರಿಸ್ಟ್ ಆಕ್ಟಿವಿಟೀಸ್ ಎಲ್ಲೋ ಗಡಿ ಭಾಗದಲ್ಲಿ, ಬಾರ್ಡರ್ ಅಲ್ಲಿ ಇಶ್ಯೂಸ್ಗಳು ಅಂತ ನಾವು ಅನ್ಕೊಂಡಿದ್ವಿ. ಇವತ್ತು ನಮ್ಮ ಮನೆ ಪಕ್ಕದಲ್ಲೇ ಇವತ್ತು ಈ ರೀತಿಯಂತ ವ್ಯಕ್ತಿಗಳು ಸಿಗ್ತಿರುವಂತ ಈ ಸಂದರ್ಭದಲ್ಲಿ ನಮ್ಮ ಮಲೆನಾಡು ಶಾಂತಿಗೆ ಹೆಸರಾದಂತ ನಮ್ಮ ಕ್ಷೇತ್ರ, ನಮ್ಮ ತೀರ್ಥಹಳ್ಳಿಲೇ ಇಂಥ ಆಕ್ಟಿವಿಟೀಸ್ ಆಗ್ತಾ ಇದೆ, ಟ್ರೈನಿಂಗ್ ನಡೀತಾ ಇದೆ ಅಂತ ಆದ್ಮೇಲೆ ನಾವೆಲ್ಲರೂ ಕೂಡ ಎಚ್ಚರಿಕೆಗೊಳ್ಳಬೇಕಾದ ಒಂದು ವಿಚಾರ. ಹಾಗಾಗಿ ಈ ಸಂದರ್ಭದಲ್ಲಿ ಈ ಚುನಾವಣೆಯಲ್ಲಿ ಎಲ್ಲೋ ಯಾವುದೋ ಒಬ್ಬ ಅಭ್ಯರ್ಥಿ ಕಳಿಸುವಂತ ವಿಚಾರ ಅಲ್ಲ. ಇದನ್ನ ಮುಂದಿನ ದೇಶದ ಭವಿಷ್ಯ ಇದೆ. ಆತಂಕವಾದಿತನ ಕೊನೆ ಆಗ್ಬೇಕು, ಭಯೋತ್ಪಾದನೆ ಕೊನೆ ಆಗ್ಬೇಕು, ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡೆ ಈ ಚುನಾವಣೆ ನಡೀತಾ ಇದೆ. ನಮ್ಮ ನವೀನ ಸಂಗತಿ ಅಂದ್ರೆ ನಮ್ಮ ಶಿವಮೊಗ್ಗದಲ್ಲಿ ಇದು ಯಾವುದೂ ಚರ್ಚೆ ಆಗ್ತಾ ಇಲ್ಲ. ಎಲ್ಲ ವೈಯಕ್ತಿಕ ಟೀಕೆ ಟಿಪ್ಪಣಿಗಳು, ಯಾವುದೇ ದಾಖಲೆ ಆಧಾರಗಳಿಲ್ಲದಂಗೆ ಪ್ರೆಸ್ ಮೀಟ್ ಮಾಡ್ತಾರೆ. ನಮ್ಮ ಸಂಘಟನೆ, ನಮ್ಮ ಬಿಜೆಪಿ ಅತ್ಯಂತ ಜವಾಬ್ದಾರಿ ಜಾಗದಲ್ಲಿದೆ. ಅವ್ರು ಯಾರೋ ಬೀದಿಲಿ ಮಾತಾಡ್ದಂಗೆ ನಾನು ಮಾತಾಡ್ಲಿಕ್ಕೆ ಬರಲ್ಲ. ಸಂಘಟನೆ ಒಂದು ಚೌಕಟ್ಟಲ್ಲಿ ವ್ಯವಸ್ಥಿತವಾಗಿ ಯಾವ ವಿಚಾರಗಳನ್ನು ಜನರಿಗೆ ಮುಟ್ಟಿಸ್ಬೇಕು, ಯಾವ್ದು ಸುಳ್ಳು ಯಾವ್ದು ತಪ್ಪು, ಪ್ರಜ್ಞಾವಂತ ನಮ್ಮ ಪಕ್ಷದ ಕಾರ್ಯಕರ್ತರು ಪ್ರಜ್ಞಾವಂತ ಮತದಾರರಿಗೆ ತಿಳಿಸುವಂತ ಕಾರ್ಯ ಮಾಡ್ತಾ ಇದ್ದಾರೆ. ನಮ್ಮ ಭಾರತ್ ಅಕ್ಕಿಯನ್ನ ನಿಲ್ಲಿಸುವಂತ ಕಾರ್ಯವನ್ನ ಇದೇ ಕಾಂಗ್ರೆಸ್ ಹೆಸರಿಲ್ದಾಗೆ ಚುನಾವಣಾ ಆಯೋಗಕ್ಕೆ ಪತ್ರವನ್ನು ಬರೆದು ನಿಲ್ಲಿಸುವಂತ ಕೆಲಸ ಆಗಿದೆ. ಹಾಗಾಗಿ ನಿನ್ನೆ ಕ್ಲಿಯರೆನ್ಸ್ ಬಂದಿದೆ. ವಿತೌಟ್ ಮೋದಿಜಿ ಫೋಟೋ ಅಕ್ಕಿಯನ್ನ ಸಪ್ಲೈ ಮಾಡುವಂತ ಬಂದಿದೆ. ಮತ್ತೆ ಅವ್ರ ಕೆಲಸ ಶುರು ಮಾಡ್ತಾ ಇದ್ದಾರೆ ಸರ್. ನಾಳೆ ನಡೆದಿದೆ ಮತ್ತೆ ಶುರು ಮಾಡ್ತಾ ಇದ್ದಾರೆ. ಅದೇ ಆಶ್ಚರ್ಯ, ಯಾವುದೇ ವಿಚಾರಗಳನ್ನ ಮಾತಾಡ್ಬೇಕಾದಾಗ ಒಂದು ದಾಖಲೆಗಳನ್ನ ಇಟ್ಕೊಂಡು ಮಾತಾಡ್ಬೇಕಾಗತ್ತೆ. ಬಾಯಿ ಬಂದು ನಾವು ಮಾತಾಡ್ಲಿಕ್ಕೆ ಬರಲ್ಲ. ನಾನಂತೂ ನಿಮ್ಮ ರಾಘಣ್ಣ ಬಿಜೆಪಿ ಅಭ್ಯರ್ಥಿ, ಒಬ್ಬ ಸಂಸತ್ ಸದಸ್ಯನಾಗಿ ಯಾವುದೇ ಒಂದು ಪತ್ರಿಕಾಗೋಷ್ಠಿ ಆಗ್ಲಿ ಇನ್ನೊಂದಾಗ್ಲಿ ವಿತ್ ಡಾಕ್ಯುಮೆಂಟ್ಸ್ ಇಟ್ಕೊಂಡೆ ನಾನು ಮಾತಾಡುವಂತ ಒಂದು ಪ್ರಯತ್ನ ಮಾಡಿದೆ ಅಂತ ನಿಮ್ಗೆ ಗೊತ್ತಿರೋಂಥ ವಿಚಾರ. ಆ ರೀತಿ ಹಾಗಾಗಿ ಬೀದಿಲಿ ಹೋಗೋರಂಗೆ ಮಾತಾಡುವಂಥ ಜಾಗದಲ್ಲಿ ಇಲ್ಲ ಅವರು. ಹಾಗಾಗಿ ನೋಡೋಣ, ಅವರು ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡಬೇಕು ಅಂತ ಏನು ಹಂಗೆ ಅನ್ಸಲ್ಲ. ಉತ್ತರ ನಾಳೆ ಬ್ಯಾಲೆಟ್ ಅಲ್ಲಿ ಕೊಡುವಂತ ಕೆಲಸವನ್ನ ಮಾಡ್ತಾರೆ ಸರ್. ಎಷ್ಟು ಮಟ್ಟಿಗೆ ನಿಮಗೆ
ಎಲೆಕ್ಷನ್ ಇದಾಗತ್ತೆ ಅಂತ? ಒಂದು ನಾನು ಯಾವಾಗಲೂ ಕೂಡ ನಿಮಗೆ ಉತ್ತರ ಕೊಟ್ಟಿದ್ದೀನಿ. ಯಾವತ್ತೂ ಕೂಡ ವಿಚಾರಗಳನ್ನ ತಿಳ್ಕೊತಾ ಇರ್ತೇನೆ. ಅರೆ ಅದಕ್ಕೆ ಪ್ರತಿಕ್ರಿಯೆ ಕೊಡುವಂಥ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಮ್ಗೆ ವಿಶ್ವಾಸ ಗೌರವಂತ ಪ್ರಧಾನಮಂತ್ರಿ, ನಮಗೆ ವಿಶ್ವಾಸ ನಮ್ಮ ಕಮಲ್ದು, ನಮಗೆ ವಿಶ್ವಾಸ ನಮ್ಮ ಕಾರ್ಯಕರ್ತರು. ನಾವು ಮಾಡಿದಂಥ ಮೋದಿಜಿಯವ್ರು ಕೊಟ್ಟಂಥ ಅಭಿವೃದ್ಧಿ ಕಾರ್ಯ, ಯಡಿಯೂರಪ್ಪನವ್ರು ಕೊಟ್ಟಂಥ ಅಭಿವೃದ್ಧಿ ಕಾರ್ಯಗಳು ಮತ್ತು ನಾನು ಇಟ್ಕೊಂಡಿರೋಂಥ ಜನರ ಮಧ್ಯೆ ಇರುವಂಥ ಸಂಪರ್ಕ, ಇದೆಲ್ಲದೂ ಕೂಡ ಈ ಚುನಾವಣೆಯಲ್ಲಿ ಆಶೀರ್ವಾದವಾಗಿ ಪರಿಣಾಮ ಬೀರುತ್ತೆ ಸರ್. ಒಂದು ಓಟು ಕೂಡ ಆ ಕಡೆ ಹೋಗಲ್ಲ ಸರ್. ಇವತ್ತು ಹಿಂದುತ್ವಕ್ಕೆ ಹೆಸರಾದಂಥ ಮೋದಿಜಿಗಿಂತ ರೋಲ್ ಮಾಡೆಲ್ ನಮಗೆ ಬೇಕಾ? ಹಿಂದುತ್ವದ ಹೆಸರನ್ನು ಹೇಳ್ಕೊಂಡು ಯಾರು ಬೇಕಾದರೂ ಚುನಾವಣೆ ಮಾಡ್ಲಿಕ್ಕೆ ಬರಲ್ಲ ಸರ್. ನಾನು ಮೋದಿಜಿಯವ್ರ ಹೆಸರು ಹಾಕೊಂತೀನಿ, ಅವ್ರ ಫೋಟೋ ಹಾಕ್ಕೊತೀನಿ, ನಾನು ಸ್ಪರ್ಧೆ ಮಾಡ್ತೀನಿ. ಇದು ರಾಷ್ಟ್ರದಲ್ಲಿ ಇದು ಜನ ಪ್ರಜ್ಞಾವಂತರಿದ್ದಾರೆ, ಪ್ರಶ್ನೆನೇ ಇಲ್ಲ ಸರ್. ಹಾಗಾಗಿ ಯಾರು ಅಧಿಕೃತವಾದಂಥ BJP ಅಭ್ಯರ್ಥಿ ನಿಮ್ಮ ರಾಘಣ್ಣ, ಮೋದಿಜಿಯವ್ರು ನಮ್ಮ ದೇಶ ಪ್ರಧಾನಮಂತ್ರಿ ಹಾಕೊಂಡ್ಲಿ ಸಂತೋಷ. ಆದರೆ ಮತದಾರರು ಬುದ್ಧಿವಂತರಿದ್ದಾರೆ. ಅದು ಫೈನಲ್ ಒಂದು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗೆ ಮೋದಿಜಿಯವರ ಒಂದು ಆಶೀರ್ವಾದ ಹಾಕ್ತಾರೆ ಹೊರತು ಮತ್ತೆ ತುಂಬ ಕಡೆ ಹಿಂದುತ್ವದ ಏನೋ ಕಾರ್ಯಕ್ರಮ ಇದೆಯಂತೆ. ಮತ್ತೆ ನಾವ್ಯಾಕೆ ನಾಳೆ ನಿನ್ನೆ ಅದೊಂದು ಇಷ್ಟಕ್ಕೋಸ್ಕರ ತಲೆ ಕೆಡಿಸ್ಕೊಂಡು ಮೊನ್ನೆ ನಮ್ಮ ಸಾಗರದಲ್ಲಿ ಒಂದು ತಾಲೂಕು ಕೇಂದ್ರದಲ್ಲಿ ಸುಮಾರು ಒಂದು 20-30 ಸಾವಿರ ಜನ ನಮ್ಮ OBC ಮೋರ್ಚಾದ ಸಮಾವೇಶ, ನಮ್ಮ ಈಡಿಗ ಸಮಾವೇಶ ಮಾಡಿದಂಥದ್ದು ಗೊತ್ತಂತ ವಿಚಾರ. ಅದೇ ರೀತಿ ಮೊನ್ನೆ ಪ್ರಧಾನಮಂತ್ರಿಗಳು ಬಂದಾಗ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚಿನ ಜನಸಾಗರ ನಾವೆಲ್ಲರೂ ಕೂಡ ನೋಡಿದ್ವಿ. ಜನ ಕರ್ಸೋದು ಬರೋದು ಎಲ್ಲ ಪಾಪ ಸಹಜ. ಪಾಪ ನೀನು ಹೇಳಿದ್ದಾರೆ ವಾಲಂಟಿಯರ್ ಆಗಿ ಬಂದಿದ್ದಾರೆ, ಆಶೀರ್ವಾದನ ಮಾಡಿದ್ದಾರೆ, ಸಂತೋಷ. ಹಾಗಾಗಿ ಇದಕ್ಕೋಸ್ಕರನೇ ಇವತ್ತು ಸಂವಿಧಾನದಲ್ಲಿ ನಮಗೆ ಹಕ್ಕನ್ನು ಕೊಟ್ಟಿದ್ದಾರೆ. ಇವತ್ತು ಬಾಯಲ್ಲೋ ಅಥವಾ ದೈಹಿಕವಾಗಿ ಫೈಟಿಂಗ್ ಮಾಡ್ಲಿಕ್ಕಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರೋದು. ಪ್ರಜಾಪ್ರಭುತ್ವ ವ್ಯವಸ್ಥೆ ಇರೋದು ಆ ಮತದಾರರ ಮನಸ್ಸನ್ನ ಕನ್ವಿನ್ಸ್ ಮಾಡಿ ಅದು ಬ್ಯಾಲೆಟಲ್ಲಿ ಓಟ್ ಬೀಳೋ ರೀತಿಯಲ್ಲಿ ಮಾಡಬೇಕಾಗತ್ತೆ. ಆ ಕೆಲಸ ಯಶಸ್ವಿ ನಾವು ಮಾಡ್ತೀವಿ ಸರ್. ರಾಷ್ಟ್ರಭಕ್ತಿ ಹೆಸರು ಓಟ್ ಕೇಳ್ತಿರುವಂಥದ್ದು ಅದೇ ಹೇಳಿದಲ್ಲ, ಗೌರವಂತ ಮೋದಿಜಿಗಿಂತ ರಾಷ್ಟ್ರಭಕ್ತರು ಬೇಕಾ? ಗೌರವಂತ ಮೋದಿಜಿಯವರ ಪಕ್ಷಕ್ಕಿಂತ ರಾಷ್ಟ್ರಭಕ್ತರ ಒಂದು ಪಡೆ ಬೇಕಾ? ಇವತ್ತು ಮೋದಿಜಿಯವರ ವಿಚಾರಗಳನ್ನು, ಅವ್ರ ವಿಚಾರಗಳೇ ಇವತ್ತು ನಮ್ಮ ರಾಷ್ಟ್ರಭಕ್ತಿ ಸಂಕೇತ. ಉದಾಹರಣೆ ರಾಮ ಮಂದಿರ ನಿರ್ಮಾಣ ಆಯಿತು. ಇವತ್ತು ಇಡೀ ದೇಶದ ಎಲ್ಲ ಹಿಂದೂ ಅಭಿಮಾನಿಗಳನ್ನು ಒಗ್ಗೂಡಿಸುವಂಥ ವಿಚಾರದಲ್ಲಿ ಭಾರತೀಯ ಜನತಾ ಪಕ್ಷ ಯಶಸ್ವಿ ಆಯಿತು. ಅದರ ಒಂದು ಪ್ರತಿಫಲ ಇವತ್ತು ಭವ್ಯ ಶ್ರೀರಾಮ ಮಂದಿರ ಆಯ್ತಲ್ಲಿ. ಈಗ ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಮೂರ್ತಿ ಆಯಿತು. ಹಾಗೆ ಮಾಡ್ಬೋದಿತ್ತು, ಯಾರೋ ಒಬ್ಬ ಇಂಡಸ್ಟ್ರಿಯಲಿಸ್ಟ್ಗಳಿಗೆ ಕೊಟ್ಟು ಮಾಡ್ಬೋದಿತ್ತು. ಅಥವಾ ನಮ್ಮ ಭವ್ಯ ಶ್ರೀರಾಮ ಮಂದಿರ ಯಾರೋ ಟಾಟಾನ ಬಿರ್ಲಾನ ಯಾರೋ ಕಟ್ಕೊಡ್ತಿದ್ರು. ಆದರೆ ಇಡೀ ದೇಶದ ಹಿಂದುತ್ವದ ಭಾವನೆಗಳು ಅಲ್ಲಿ ಸೇರಬೇಕು ಅಂತೇಳಿ ಪ್ರತಿ ಮನೆಯಿಂದನೂ ಕೂಡ ಒಂದೊಂದು ಇಟಿಕೆಯನ್ನು ಕಳಿಸುವಂಥ ಕೆಲಸ. ಬರೀ ಇಟಿಕೆನ ಅದೊಂದು ಭಾವನೆ. ಅದು ಆ ಎಲ್ಲ ಭಾವನೆಗಳನ್ನು ಒಗ್ಗೂಡಿಸಿ ಇದು ಭವ್ಯ ಶ್ರೀರಾಮ ಮಂದಿರ ಆಯಿತು. ಎಲ್ಲ ಮನೆಯ ಬಿದ್ದಂಥ ಕಬ್ಬಣದ ಚೂರನ್ನು ಆರಿಸಿ ಸಂಗ್ರಹಣೆ ಮಾಡಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಮೂರ್ತಿಯನ್ನು ನಿರ್ಮಾಣ ಮಾಡುವಂಥ ಮುಖಾಂತರ, ಅದ್ರ ಮುಖಾಂತರ ಭಾವನೆ ಮುಖಾಂತರ ಇವತ್ತು ದೇಶವನ್ನು ಕಟ್ಟುವಂಥ ಕೆಲಸಗಳು ಆಗ್ತಾ ಇದೆ. ಆ ಭಾವನೆ ತಕ್ಕಂಥ ಗೌರವವನ್ನು ಕೂಡ ಕೊಡ್ತಾ ಇದ್ದಾರೆ. ಯಾವುದೋ ಚುನಾವಣೆಗೋಸ್ಕರ ಭಾವನೆಗಳನ್ನು ದುರುಪಯೋಗ ಮಾಡ್ಕೊತಾ ಇಲ್ಲ, ಎಲ್ಲದೂ ಕೂಡ ಜಾರಿ ತರೋಂಥ ಕಾರ್ಯ ಆಗ್ತಾ ಇದೆ. ಹಾಗಾಗಿ ಮೋದಿಜಿಯವ್ರಿಗಿಂತ ಹಿಂದುತ್ವ ಬಗ್ಗೆ ಪ್ರಶ್ನೆ ಮಾಡೋಂಥ ಪ್ರಶ್ನೆ ಇಲ್ಲ. ಅವರ ಪಕ್ಷದ ಮೋದಿಜಿಯವರ ಪಕ್ಷ ಹಿಂದುತ್ವ ಬಗ್ಗೆ ಪ್ರಶ್ನೆ ಮಾಡೋಂಥವ್ರು ಯಾರಿಗೂ ಅವಕಾಶ ಇಲ್ಲ. ನಮ್ಮ ಸ್ವಾರ್ಥಕ್ಕೋಸ್ಕರ, ನಮಗೋಸ್ಕರ, ನಮ್ಮ ಚುನಾವಣೆಗೋಸ್ಕರ ಯಾವಾಗೋ ಖುಷಿಯಾದಾಗ ಬೈಯೋದು, ಇನ್ನೊಂದು ಹಿಂದುತ್ವವನ್ನು ನನ್ನ ರಕ್ತದಲ್ಲಿ ಹರಿತಿದೆ ಅನ್ನೋದು, ಇದು ಯಾವುದಕ್ಕೂ ಕೂಡ ಅರ್ಥ ಇಲ್ಲ. ಬಿಜೆಪಿಗೆ ಬೆಂಬಲ ಸಿಗ್ತಾ ಇದೆ ಅಂತ ನೀನು ಹೇಳ್ಕೊಂಡಿರೋದು, ಬಹಳಷ್ಟು ಜನ ಆಶೀರ್ವಾದ ಮಾಡ್ತಾರೆ. ತಪ್ಪೇನಿಲ್ಲ ಸರ್, ಕೆಲವು ಜನ ಮಿಸ್ಗೈಡು ಕೂಡ ಆಗ್ತಾ ಇದ್ದಾರೆ. ಸರಿ ಮಾಡ್ಲಿಕ್ಕೆ ನನಗೂ ಇನ್ನೂ 25 ದಿನ ಸಮಯ ಇದೆ. ಮಾಡೋ ಕೆಲಸ ನಮ್ಮ ಪಕ್ಷದ ಮುಖಂಡರುಗಳು ಮಾಡ್ತಾರೆ. ವೇಟ್ ಮಾಡೋಣ ಸರ್, ಎಸ್, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.